ನಮಸ್ಕಾರ ಕರ್ನಾಟಕ ಜನತೆಗೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಬಿಗ್ ಅಪ್ಡೇಟ್ಸ್ ನ ನಿಮ್ಮ ಮೊಬೈಲ್ ಮೂಲಕ ನೋಟಿಫಿಕೇಶನ್ ಮೂಲಕ ತಿಳಿದುಕೊಳ್ಳಿ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಏನಕ್ಕಪ್ಪ ಅಂದ್ರೆ, ಬಾಂಗ್ಲಾದೇಶದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಟೆರರಿಸ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಬಾಂಗ್ಲಾದೇಶದಲ್ಲಿ ಬಿಲ್ಡಿಂಗ್ಸ್, ಫ್ಯಾಮಿಲೀಸ್ ಎಲ್ಲ ಭಸ್ಮ ಆಗಿ ಹೋಗಿದ್ದಾವೆ. ಎಲ್ಲೆಂದ್ರೆ ಅಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡುತ್ತಿದ್ದಾರೆ. ಮತ್ತೆ ಬಾಂಗ್ಲಾದೇಶದ ಪೊಲಿಟಿಕಲ್ಸ್ ಕಾರಣದಿಂದ ಅಲ್ಲಿನ ಜನಗಳ ಬೇಸತ್ತು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಕಲ್ಲು ತೂರಾಟ ಹಾಗೆ ಸಿಕ್ಕಿದ ಕಡೆ ಎಲ್ಲ ಒಡೆದು ಎಲ್ಲ ದುಂಬಿ ಮಾಡುತ್ತಿದ್ದಾರೆ ಅಂತ. ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿನ ಮೀಸಲಾತಿ ವಿಚಾರವಾಗಿ ಈ ಪ್ರೊಟೆಸ್ಟ್ ಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿನ ಸ್ಟೂಡೆಂಟ್ಸ್ ಗಳು ಉದ್ಯೋಗಕ್ಕಾಗಿ ಮೀಸಲಾತಿ ಕೇಳ್ತಾ ಇದ್ದಾರೆ. ಬಾಂಗ್ಲಾದೇಶದ ಸರ್ಕಾರ ಕೊಡದಿದ್ದ ಕಾರಣ ಮೀಸಲಾತಿಗೋಸ್ಕರ ಅಲ್ಲಿನ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿನ ಪ್ರಧಾನಿಯವರು ಕೆಳಗಿಳಿಬೇಕೆಂದು ಅಲ್ಲಿನ ದೇಶದ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆ ದೇಶದ ಪ್ರಧಾನಿ ಬಾಂಗ್ಲಾದೇಶವನ್ನು ಅಭಿವೃದ್ಧಿ ಮಾಡುತ್ತಿಲ್ಲ. ಕಳೆದ ವರ್ಷಗಳಿಂದ ಬಾಂಗ್ಲಾದೇಶವು ಅಭಿವೃದ್ಧಿ ಆಗುತ್ತಿಲ್ಲ, ಇನ್ನು ಕೆಳಗಡೆ ಹೋಗುತ್ತಿದೆ ಹೊರತು ಅಭಿವೃದ್ಧಿ ಆಗುತ್ತಿಲ್ಲ. ಆ ದೇಶದ ಜನರು ಸಿಟ್ಟಿಗೆದ್ದು ಎಲ್ಲೆಂದರೆ ಅಲ್ಲಿ ಕಲ್ಲು ತೂರಾಟ, ಹಿಂಸಾಚಾರ, ಈ ಹೋರಾಟವು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಕೆಳಗಿಳಿಯುವವರೆಗೂ ಈ ಹಿಂಸಾಚಾರ ನಡೆಯುತ್ತಲೇ ಇರುತ್ತದೆ ಎಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸ್ಟೂಡೆಂಟ್ಸ್ ಗಳು ಸಹ ಈ ಪ್ರೊಟೆಸ್ಟ್ಗೆ ಕೈ ಜೋಡಿಸಿದ್ದಾರೆ. ಯಾಕಂದರೆ ಉದ್ಯೋಗವು ಸಿಗುತ್ತಿಲ್ಲ. ಬಾಂಗ್ಲಾದೇಶದ ಸ್ಟೂಡೆಂಟ್ಸ್ಗೆ ಉದ್ಯೋಗಾವಕಾಶವೇ ಇಲ್ಲ. ಯಾವಲ್ಲಿ ನೋಡಿದರೂ ನಿರುದ್ಯೋಗಿಗಳು ತುಂಬಿಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ. ಹಾಗಾಗಿ ಈ ಪ್ರೊಟೆಸ್ಟ್ ನಡೀತಾ ಇದೆ. ಈ ಹಿಂಸಾಚಾರವು ಹೆಚ್ಚಾದ ಬಳಿಕ ಬಾಂಗ್ಲಾದೇಶದ ಪ್ರಧಾನಿಯವರು ರಾಜೀನಾಮೆಯನ್ನು ನೀಡಿದ್ದಾರೆ. ಹಾಗಾಗಿ ಬಾಂಗ್ಲಾದೇಶದ ಪ್ರಧಾನಿ ಆ ದೇಶವನ್ನು ತೊರೆದು ಭಾರತಕ್ಕೆ ಬಂದಿದ್ದಾರೆ ಅಂತ ರಿಪೋರ್ಟ್ ಬರ್ತಾ ಇದೆ. ಬಾಂಗ್ಲಾದೇಶದ ಪ್ರಧಾನಿ ಭಾರತಕ್ಕೆ ಬಂದಿದ್ದಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಹೋರಾಟ ಇನ್ನೂ ಕಮ್ಮಿ ಆಗಿಲ್ಲ. ಆದ ಕಾರಣ ಬಾಂಗ್ಲಾದೇಶದಲ್ಲಿ ಐಸಿಸಿ ಇವೆಂಟ್ಸ್ ನಡೀತಾ ಇದೆ. ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ಸ್, ಏಷ್ಯಾ ಕಪ್ಸ್ ಇವೆಂಟ್ಸ್ ಮುಂದೆ ಭಾರಿ ಚಾನ್ಸ್ ಇದ್ವು. ಆದ ಕಾರಣ ಈಗ ಬಾಂಗ್ಲಾದೇಶಗೆ ಐಸಿಸಿ ಇವೆಂಟ್ಸ್ ನ ಹೋಸ್ಟ್ ಮಾಡೋದಿಕ್ಕೆ ಕಷ್ಟಕರವಾಗುತ್ತೆ ಎಂದು ಐಸಿಸಿ ಈಗ ಮಹತ್ವ ನಿರ್ಧಾರ ತೆಗೆದುಕೊಳ್ಳುತ್ತಿದೆ. ಈ ರೀತಿ ಎಲ್ಲೆಂದರಲ್ಲಿ ಬಾಂಬ್ ಬಸ್ಕೊಂಡು ಹಿಂಸಾಚಾರ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಯಾವ ಟೀಮ್ ತಾನೇ ಬಾಂಗ್ಲಾದೇಶಕ್ಕೆ ಬರೋಕೆ ಇಷ್ಟಪಡ್ತಾರೆ? ಹಾಗಾಗಿ ಮುಂದಿನ ಏಷ್ಯಾ ಕಪ್, T20 ವರ್ಲ್ಡ್ ಕಪ್ ಹೋಸ್ಟಿಂಗ್ ಮತ್ತೆ ಬಾಂಗ್ಲಾದೇಶದಲ್ಲಿ ನಡೆಯುವುದು ಸ್ವಲ್ಪ ಕಠಿಣಕರವಾಗಿದೆ ಎಂದು ಐಸಿಸಿ ಇನ್ನು ಯೋಚನೆ ಮಾಡ್ತಾ ಇದೆ. ಐಸಿಸಿ ಅವರು ಏನು ಡಿಸಿಷನ್ ತಗೊಳ್ತಾರೆ ಅಂತ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಕಾಣ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಾಂಗ್ಲಾದೇಶದ ಕರೆನ್ಸಿ ಹಾಗೂ ಆರ್ಥಿಕತೆ ಕುಸಿದಿದ್ದು ಈಗ ಬಾಂಗ್ಲಾದೇಶದಲ್ಲಿ ಎಲ್ಲೆಂದರಲ್ಲಿ ಹಿಂಸಾಚಾರ, ಎಲ್ಲೆಂದರಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇಷ್ಟಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನಿಮಗೇನಾಗಿದ್ರು ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.